2 ದಿನ ಆದಮೇಲೆ ಎಕ್ಸ್ರೇ ಮಾಡ್ಸೋಣ ಅಂತ ಹೇಳಿದ್ದಾರೆ. ನಮ್ಮ ಇವತ್ತು ಬೆಳಗ್ಗೆನೆ ಆಯ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಒಳ್ಳೆ ವಿಷನ್ ಬೋರ್ಡ್ ಮಾಡೋಣ ಅಂತ ಎಲ್ಲರೂ ಸೇರಿ ಚೆನ್ನಾಗಿರುತ್ತೆ. ನಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೋಲ್ಡ್ ಪ್ಲೇ ಬಟನ್ ಬಂತ. ನಾನು ವ್ಲಾಗ್ ಮಾಡ್ತೇ ಇದೀನಿ. ಇನ್ನೂ ಟ್ಯಾಬ್ಲೆಟ್ ತಿನ್ಬೇಕು ಅಂತ ವಿಷನ್ ಬೋರ್ಡಲ್ಲಿ ಹಾಕೋತವ್ರು ನಮ್ಮ ಅಮ್ಮ. Okay, let's go. ನಾಳೆ ಬೆಳಗ್ಗೆ ವಿಷನ್ ಬೋರ್ಡ್ ರೆಡಿ ಆಗ್ಬೇಕು ಎಲ್ರದ್ದು 2026ದು. ಈ ಥರ ನಿಮ್ಮ ಡ್ರೀಮ್ಸ್ 2026ಅಲ್ಲಿ ಏನು ಮುಗಿಬೇಕು, ಏನೇನು ಮಾಡಬೇಕು ಅಂತಿದ್ದೀರಾ ಅದ್ರ ಪ್ರಿಂಟ್ಔಟ್ ನಾಳೆ ಬೆಳಗ್ಗೆ ಹೋಗ್ತಾ ಹೋಗ್ಬೇಕು. ಇವಾಗ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. 1 ವರ್ಷದ ಡ್ರೀಮ್ಸ್ನ ಹಿಂಗೆ ಈ ಥರ ಪಿಕ್ಚರ್ಸ್ನ ಅಂಟಿಸ್ಬೇಕು. ಓಕೆನಾ? ನಾಳೆ ಬೆಳಗ್ಗೆ ಸಿ ಯು. ಬಾಯ್. ಚೆನ್ನಾಗಿ ಒಳ್ಳೆ ಅಡುಗೆ ಮಾಡಿ ತಿನ್ಬೇಕು. ಅಮ್ಮ ನೋಡಿ ಒಗ್ದಿರೋ ಬಟ್ಟೆಗಳೆಲ್ಲ ಡೌಟ್ ಇಲ್ಲ. ನಾನು ನಿಮ್ಮ ಮಗನೇ, ಪಕ್ಕದ ಮನೆ ಮಗ ಅಂತ ಹೇಳ್ತಿದ್ದಲ್ಲ. ಓಕೆ ಬೇಗ ರೆಡಿಯಾಗಿ ನಾಳೆ ಬೆಳಗ್ಗೆ ವಿಷನ್ ಬೋರ್ಡ್. ಗೂಗಲ್ ವಿಚ್ ಔಟ್ ಆಫ್ ಕಂಟ್ರಿ. ಏನು ಔಟ್ ಆಫ್ ಕಂಟ್ರಿ? ಏನು ಗುಡ್ ಪ್ಲೇಸಸ್. ನಿಮ್ ಡ್ರೀಮ್ ಪ್ಲೇಸ್ ಹಾಕಿಪ್ಪ. ನೀವು ಸಿರಿ ಕೇಳಲ್ಲ. ನಿಮ್ ಡ್ರೀಮ್ ಪ್ಲೇಸ್ ಯಾವ್ದು? ಈ ವರ್ಷದಲ್ಲಿ ನಾನು ಹಿಂಗೆ ವಿಷನ್ ಬೋರ್ಡ್ ಅಂದ್ರೆ ತುಂಬಾ ಸ್ಪೆಸಿಫಿಕ್ ಇರ್ಬೇಕು. ಸ್ಪೆಸಿಫಿಕ್ಲಿ ನಾನು ಈ ಊಟ ತಿನ್ಬೇಕು, ನಾನು ಈ ಕಂಟ್ರಿಗೆ ಹೋಗಿ ಕಾಫಿ ಕುಡಿಬೇಕು, ನಾನು ಈ ಬಟ್ಟೆ ಬೈ ಮಾಡ್ಬೇಕು, ನನಗೆ 6 ಪ್ಯಾಕ್ ಬಂದಿರ್ಬೇಕು, ನಾನು ಈ ವರ್ಷ ಫುಲ್ ಹೆಲ್ತಿ ತಿನ್ಬೇಕು, ನಾನು ಈ ವರ್ಷ ಫ್ಲೈಟ್ ಅಲ್ಲಿ ಕೂರ್ಬೇಕು, ನಾನು ಈ ವರ್ಷ ಈ ಕಾರ್ ಬೈ ಮಾಡ್ಬೇಕು. ಈ ತರ ಎಲ್ಲ ಇರುತ್ತಲ್ಲ, ಅದನ್ನ ಚಿಕ್ಕದು ಒಂದು 50-20-30 ಪಿಕ್ಚರ್ಸ್ ನ ರೆಡಿ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ? ಅಂಗಡಿಲಿ ಸಿಗೋದಲ್ಲ, ನೀವು ಗೂಗಲ್ ಡೌನ್ಲೋಡ್ ಮಾಡ್ಬೇಕು ಗೈಸ್. ಇದೆಲ್ಲ ವಿಷನ್ ಬೋರ್ಡ್ ನ ನಾವು ನೀವು ಪ್ರೆಸೆಂಟ್ ಮಾಡ್ತೀವಿ. ಬಾಯ್. ಕೊಡಿಲಿ. ನನ್ ಟಿ ಶರ್ಟ್ ಹಾಕೊಂಡು ಆಡ್ತಾಳೆ ನೋಡಿ ಗೈಸ್. ಯಾವ್ದು? ನಂದದು. ಓವನ ತಂದಿರೋದು ನಂದು ಅಂತೆ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತೇಳಿದ್ದು 12:30 ಆಯಿತು. ನಮ್ಮ ಮನೆಯವ್ರು ಇನ್ನೂ ಯಾರು ಫೋಟೋ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಎಲ್ಲ ಅರ್ಧ ಮಾಡ್ಕೊಂಡಿದ್ದಾರೆ. ಪ್ರಾಪರಾಗಿ ಇನ್ನೂ ನಡೀತಾ ಇದೆ ಅವ್ರದ್ದು ಫೋಟೋ ಡೌನ್ಲೋಡಿಂಗು. ಬನ್ನಿ ಈಗ ಎಲ್ಲರೂ ಪ್ರಿಂಟ್ಔಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ಫೈನಲಿ ನಾವು ನಮ್ಮ ಮನೆಯಿಂದ ಎಲ್ಲರನ್ನೂ ರೆಡಿ ಮಾಡಿಸಿ ಬರೋಷ್ಟಲ್ಲಿ ನನಗೆ ಸಾಕಾಗೋಯ್ತು. ಈಗ ನಾವು ರೀಚ್ ಆಗಿದ್ದೀವಿ. ಫಸ್ಟ್ ಯಾರು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಪ್ರಿಂಟ್ಔಟ್ ತೊಗೊಳಕ್ಕೆ ಹೋಗೋಣ ಅಂತ ಇದ್ದೀವಿ. ಇಲ್ಲಿಂದ ನಾವು ಟುಮ್ ವ್ಲಾಗ್ ಮಾಡ್ತಾನೆ. ಪ್ಲೀಸ್ ತಗೋ. ಗೈಸ್ ನಿಮಗೆಲ್ಲ ಖುಷಿ ಆಗ್ಬೋದು. ನಾನು ವ್ಲಾಗ್ ಮಾಡ್ತೇ ಇದೀನಿ. ನಡ್ಕೊಂಬರ್ತವ್ರೆ ಇಬ್ರು. ಇವರು ಬೆಳಗ್ಗೆ ದಬಾಕೊಂಡು ಕಾರ್ ಫ್ರ್ಯಾಕ್ಚರ್ ಮಾಡ್ಕೊಂಡವ್ರೆ. ನಮ್ಮಮ್ಮ ಹೈ ಜಂಪ್ ಮಾಡೋಕೆ ಹೋಗಿದ್ರು ಕಿಚನಲ್ಲಿ. ಹೆಂಗನ್ಸ್ತಿದೆ ಹೈ ಜಂಪ್ ಮಾಡಿ? ಬ್ಯಾಂಡೇಜ್ ಎಲ್ಲ ಕಟ್ಕೊಂಡ್ಬಂದವ್ರೆ. ಗೈಸ್ ಫಸ್ಟ್ ಆರ್ಡರ್ ಬಂದಿದೆ. ಪಕೋಡ ತಿಂತಾನೆ ಬೆಳಗ್ಗೆ. ಗೈಸ್ ಬಿಸಿಬೇಳೆ ಬಾತಿಗೆ ಮಿಕ್ಸರ್ ಕಮ್ಮಿ ಬಿದ್ದುಬಿಡ್ತು. ಟುಮ್ ಪ್ಲೀಸ್. ಏನು ಕೊಡಲ್ಲ ಅಂತ ಹೇಳಿದ್ರಾ? ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ. ದೋಸೆ ಕೇಳಿದೆ, ಕೊಟ್ಟಿಲ್ಲ. ಎಕ್ಸ್ಟ್ರಾ ಕೇಳಿದ್ದಕ್ಕೆ ಕೇಳು ಅಣ್ಣ, ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳು. ರೈಸ್ ಹೊಡಿದ್ರೆ ಬ್ಲಾಗ್ ಆನಿದ್ದೀನಿ. ಪಟ್ ಅಂತ ಒಂದು 8 ಬಿದ್ದರೆ ಗೊತ್ತಾಗುತ್ತೆ. ಇಲ್ಲಿ ಹಾಕ್ಬಿಟ್ರು ಅದ್ರಲ್ಲಿ ರೈಸ್. ಇನ್ನು ಲಾಸ್ಟ್ ರೌಂಡ್ ಸೈಡ್ ಮಿಕ್ಸರ್. ಸ್ವಲ್ಪ ನಿನ್ಗೇನು ಹೇಳಲ್ಲ. ಹೋಗು ಕಿತ್ತೋಗಿ. ಕೊಟ್ಬಿಟ್ರು. ಅಮ್ಮ ಮಿಕ್ಸರ್ ಕೇಳಕ್ಕೆ 15 ನಿಮಿಷ ಮಾತಾಡೋರೆ. ನಿಮ್ಗೆಲ್ಲ ಫ್ರೀ ಕೊಡ್ತೀನಿ ಅಂತ ಗೊತ್ತಾ? ಊಟ ಮಾಡ್ಬೇಕಾದ್ರೆ ಕುಡುಮ್ ಅಂತ ಸಿಕ್ಕರೆ ಒಂಥರ ಮಜಾ. ಪುಳಿಯೋಗರೆ ಎದೆ ಉರಿಯುತ್ತೆ, ಸರಿಯಾಗಿ ಎದೆ ಉರಿಯುತ್ತೆ ಪುಳಿಯೋಗರೆಯಲ್ಲಿ. ಮಸಾಲ ಕಲ್ಲಿದ್ದ ಅದೆಲ್ಲ ಅಂಟದು ಇಲ್ಲ. ಆಯ್ತು, 1-2 ಅವರ್ ಆದ್ಮೇಲೆ ಮಾತಾಡೋಣ. ನಮ್ಮ ಅಪ್ಪ ನೋಡಿ ಪೊಲಿಟಿಷಿಯನ್ ಥರ ರೆಡಿಯಾಗಿ ಬಂದವ್ರೆ. ನಮ್ಮ ಇವತ್ತು ಬೆಳಗ್ಗೆನೆ ಆಯ್ಕೊಂಡಿದ್ದಾರೆ ನೋಡಿ. ಈ ಕಸ ಇತ್ತು ಇದಿರ್ತಲ್ಲ, ಕಸ ಏನಪ್ಪ ಅಂತಾರೆ ಅದಕ್ಕೆ? ಮರದ ಮೇಲೆ ಹಿಂಗೆ ಕಾಲಿಟ್ಟು ನಮ್ಮ ಸ್ಕೇಟಿಂಗ್ ಆಡಿ ದಬ್ಬದ ಕಿಚನಲ್ಲಿ ಬಿದ್ದಿರೋದು. ಟೈಲ್ಸ್ ಬೇರೆ ಒಂದು ಕ್ರ್ಯಾಕ್ ಆಗಿದೆ ಅಲ್ಲಿ. ನಮ್ಮ ಓನರ್ ಏನು ಹೇಳ್ತಾರೆ ಗೊತ್ತಿಲ್ಲ, ನೋಡಬೇಕು. ಬಟ್ ಆದ್ರೂ ನಮ್ಮ ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸರಿ ಈ ಥರ ಏನಾದ್ರು ಬೀಳ್ತಾನೆ ಇರ್ತಾರೆ. ಲಾಸ್ಟ್ ತಿಂಗಳು ಒಂದ್ಸರಿ ಬಿದ್ದರು. ಈ ವರ್ಷ 3 ಸರಿ ಬಿದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್.
ವೆರಿ ಗುಡ್. ಕಾಲು ಹಿಡ್ಕೊಂಡು ಕೂತಿದ್ರು, ಎಲ್ಲ ಓಡ್ ಬಂದಿದ್ದೀವಿ. ಅಮ್ಮ ಅಂತ ಸೌಂಡ್. ಅಮ್ಮ ನಾನು ಸಾಯಿಲು ನಮ್ಮ ಅಕ್ಕ ಒಂದೇ ಸರಿ ಓಡಿದ್ವಿ ರೂಮಿಂದ. ನೋಡ್ರೆ ಬಿದ್ದವ್ರಿಗೆ ಕೆಳಗೆ. ನಮ್ಗೆ ಭಯ ಆಗೋಯ್ತು ಏನಪ್ಪ ಆಯಿತು ಅಂತ. ನಾನು ಯಾವಾಗಲೂ ಸೋಫಾ ಮೇಲೆ ಕುತ್ಕೊಳ್ಳಲ್ಲ, ಅವ್ರು ಕಸ ಹೊಡಿತದಲ್ಲ ಅದಕ್ಕೆ ಈಗ ದೋಸೆ ಹಾಕೊಳ್ಳೋಣ ಅಂತ ಕಾಲು ಹಿಂಗೆ ಎತ್ತಿದ್ದು ಕಾಲು ಇಡೋಕ್ಕಾಗಿಲ್ಲ. ಅಯ್ಯಪ್ಪ ಏಳು ಬಂದು ಮೂದಲ ಟುಮ್ ಒಂದು ಕಾರ್ ಹೆಸರು ಹೇಳಿದೆ ಇವಾಗ. ಆ ಕಾರ್ ತಗೋಬೇಕಂತ ನಾನು. ಹೇಳಿ ಹೇಳಿ. ಲ್ಯಾಂಡ್ ರೋವರ್. ಏನು? ಲ್ಯಾಂಡ್ ರೋವರ್. ಲ್ಯಾಂಡ್ ಲೋವಲ್ ತಗೋ ಅಂತ. ಅಲ್ಲಿ ನೋಡಿ ಮಮ್ಮಿ ನಗ್ತಾವ್ ನೋಡಿ. ಅಲ್ಲಿ ನೋಡು ಮಮ್ಮಿ ನಗ್ತಾವ್ ನೋಡಿ. ಅಲ್ಲಿ ನೋಡು. ಬಿದ್ದಾಗ ನಾನು ಎತ್ತಾಗ ಬಂದೆ. ಲ್ಯಾಂಡ್ ಲೋವಲ್. ನಾನು ಯಾವ್ದೋ ಒಂದು ಕಾರ್ ತಗೋತೀನಿ ಅಂದೆ. ಆ ಕಾರ್ ಬೇಡ, ಲ್ಯಾಂಡ್ ಲೋವಲ್ ತಗೋ. ಒಬ್ರು ಹೆಲ್ಪ್ ಕೇಳಕ್ ಬಂದಿದ್ದಾರೆ ಆಯ್ತಾ. ಇವನು ಪೇ ಮಾಡಕ್ ಹೋಗಿದ್ದಾನೆ. ಅವ್ನ್ ಬ್ಯಾಲೆನ್ಸ್ ನೋಡಿ. ಭಯ ಬ್ಯಾಲೆನ್ಸ್ ಬೇಕು. 5 ರೂಪಾಯಿ ಆದ್ರೂ ಹಾಕು. ಏಯ್ ನೀನ್ ಕರೋಡ್ಪತಿ, ಸುಮ್ನೆರಪ್ಪ ನೀನು. 5 ರೂಪಾಯಿ ಇಟ್ಕೊಂಡು ಆಚೆ ಬಂದಿದ್ಯಲ್ಲ, ನಿನ್ಗೆ ಅದಕ್ಕೆ ಮೆಚ್ಚಬೇಕು. ಅವ್ರಿಗಲ್ಲ, ಅಲ್ಲಿ ಒಬ್ರು ಇದಾರೆ ಅವ್ರಿಗೆ. ಅಲ್ಲಿ ನೋಡಿ ಅಲ್ಲಿ ಕೂತಿದ್ದಾರೆ ನೋಡಿ. ಪ್ರಿಂಟ್ಔಟ್ ಮಾಡ್ಸಕ್ ಹೋಗೋಣ. ಒಂದ್ ನಿಮಿಷ ಲಾಕ್ ಓಪನ್ ಇದೆ, ಇಲ್ಲಿ ಪ್ಲೀಸ್. ಓಕೆ ಶೋರ್ ಪ್ಲೀಸ್. ನಿಂಗೆ ವಾಪಸ್ ಕರಿತೀವಿ. ಬೇಡ ಅಕ್ಕ ಹೋಗ್ಬೇಡ ಅಂತೀವಿ ಅನ್ಕೊಂಡ. ಯಾ ಪ್ಲೀಸ್ ಯು ಕ್ಯಾನ್ ಗೋ. ಸೋನು ಮಮ್ಮಿ ನಗ್ತಾ ಇದಾರೆ ನೋಡು. ಸೋನು ಮಮ್ಮಿ ನಗ್ತಾ ಇದಾರೆ ನೋಡು. ಮಮ್ಮಿ ನಗ್ತಾ ಇದಾರೆ. ಸೋನು ಟೈಮ್ ಆಗತ್ತೆ, ನೀನು ಓವರ್ ಪ್ರಾಬ್ಲಮ್ ಅಲ್ಲ. ಟೈಮ್ ಆಗತ್ತಂತೆ ಅವ್ರಿಗೆ. ಟೈಮ್ ಆಗುತ್ತೆ, ಬೇಗ ಇಳಿ ಗೈಸ್. ಅಪ್ಪ ಸೋನು ಟೈಮ್ ಆಗುತ್ತೆ, ಬೇಗ ಇಳಿ ಅಂತ. ಇಳಿಬೇಡ ಅಂತವ್ರೆ. ಟೈಮ್ ಇಲ್ಲ ಹಿಂಗೆ ಹೇಳ್ತಿರೋದು. ಇಳ್ದು ಹೋಗು. ಡೋರ್ ಹಾಕು. ಡೋರ್ ಸ್ಟಾರ್ಟ್ ಆದ್ರೆ ಈ ತಿಂಗಳು EMI ಕಟ್ಬೇಕು. 4 ಸರಿ ಇರಮ್ಮ ಅಂದಿದ್ದಕ್ಕೆ ಇದ್ಬಿಟ್ಟ ಅಷ್ಟೇ. ಇಷ್ಟೇ ಬರೀ ಡೋಗಳು. ಗೈಸ್ ಈಗ ಪ್ರಿಂಟ್ಔಟ್ಸ್ ತಗೋಬೇಕು. ಯಾರ್ಯಾರು ಏನೇನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅದ್ರ ಪ್ರಿಂಟ್ಔಟ್ಸ್ ತಗೋಬೇಕು. ಬೇಗ ಟೈಮ್ ಇದೆ, ಇನ್ನೂ ಅರ್ಧ 15 ನಿಮಿಷ ಇದೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲ ಡೌನ್ಲೋಡ್ ಮಾಡಿ, ಕ್ವಾಲಿಟಿ ಇರಲ್ಲ. ಸ್ಕ್ರೀನ್ ಶಾಟ್ ಡೌನ್ಲೋಡ್. ಯಾರು ಇವ್ನು ಹೆಲ್ಪ್ ಮಾಡಿದ್ನಾ? ಏನ್ ಮಾಡೋನು ಏನೋ. ಇಡೀ ನೈಟ್ ಕೊಟ್ಟು ಎಲ್ರಿಗೂ ಈಗ್ಲೂ ಡೌನ್ಲೋಡ್ ಮಾಡ್ಕೊಂಡು ಓಡಾಡ್ತಾವ್ ನೋಡಿ. ನಮ್ಮ ಅಕ್ಕ ಕಾರಲ್ಲಿ ಕೂತ್ಕೊಂಡು ಡೌನ್ಲೋಡ್ ಮಾಡ್ತಾವಳೆ. ನಿಂದಾಯ್ತಾ? ನಮ್ಮ ಅಪ್ಪದು ಆಯ್ತು ಅನ್ಸುತ್ತಪ್ಪ. ನಿಮ್ದಾಯ್ತಾ? ನಂದು ಒಂದೇ ಒಂದು ಲಾಸ್ಟ್ ಪಿಕ್ ಇತ್ತು, ಜನರೇಟ್ ಮಾಡ್ತಾ ಇದ್ದೀನಿ. ಇವ್ರು ಟ್ಯಾಬ್ಲೆಟ್ ಹುಡುಕ್ತಾರೆ. ಟ್ಯಾಬ್ಲೆಟ್ ದಿನ ತಿನ್ಬೇಕು ಅಂತ. ದಿನ ಟ್ಯಾಬ್ಲೆಟ್ ತಿನ್ಬೇಕು ಅಂತ ವಿಷನ್ ಬೋರ್ಡಲ್ಲಿ ಹಾಕೋತವ್ರು ನಮ್ಮ ಅಮ್ಮ. ನಾನು 40 ಪಿಕ್ಚರ್ ಕಳ್ಸಿದ್ದೀನಿ ನೋಡಿ. ನಮ್ಮ ಅವ್ರ ಫ್ರೆಂಡ್ಸ್ ಫೋಟೋಸ್ ಎಲ್ಲ ಮಾಡಿಸ್ತವ್ರೆ ಗೈಸ್ ಪ್ರಿಂಟ್ಔಟು. ನಮ್ದು ಪ್ರಿಂಟ್ಔಟ್ ಆಗೈತೆ, ಇನ್ನೂ ಆಗಿಲ್ಲ. ಓ ಗೋಲ್ಡ್ ಪ್ಲೇ ಬಟನ್ ಬಂತ. ಆಟೋದಲ್ಲೇ ಇಲ್ಲ ಇವರು. ಏನು ಮಾಡ್ತಿದ್ದೀರಾ? ಇವ್ರು ಗುಡ್ ಮಾರ್ನಿಂಗ್ ಮೆಸೇಜ್ ಎಲ್ಲ ಹಾಕ್ತವ್ರೆ. ನಾನು ನೋಡಿ ಪ್ರಿಂಟ್ಔಟ್ಸ್ ಬಂದಿದೆ, ಎಲ್ಲ ತೋರಿಸ್ತೀನಿ. ಮನೆಗೆ ಹೋಗಿ ಬನ್ನಿ. ನೋಡಿ ಕುತ್ಕೊಂಡು ಈ ಮದುವೆ ಆಲ್ಬಮ್ ಮಾಡಿಸ್ತಾರ, ಹಂಗೆ ಮಾಡಿಸ್ತಾರ ಅಮ್ಮ. ಈಗ ಬೋರ್ಡ್ ತಗೋಬೇಕು. ವಿಷನ್ ಬೋರ್ಡ್ಗೆ ಬೋರ್ಡ್ ಬೇಕು ಗೈಸ್. ಕಟ್ ಮಾಡಕ್ ಸೀಸರ್ ಎಲ್ಲ ಇದೆ ಅನ್ಸುತ್ತೆ. ಎಲ್ಲ ಐಟಮ್ ಎತ್ಕೊಂಡು ಹೋಗೋಣ ಬನ್ನಿ. ಜನ ನಿಂತಿದೆ. ಯಾರು ಕಾಪಿ ಚಿಟ್ಟು? ಯಾರು? ನಿಮ್ಮಮ್ಮ. ಸ್ವಲ್ಪ ಇನ್ನೂ ಸ್ವಲ್ಪ ಜೋರಾಗಿ ಬೈರಿ. ಓ ಪಪ್ಪ ಕೆಟ್ಟ ಮಾತು. ಕೆಟ್ಟ ಮಾತಲ್ಲೆಲ್ಲ ಬೈತಾವ ಗಂಡಿಗೆ. ಗೈಸ್ ಈಗ ನಾವು ಯಾವುದೋ ಒಂದು ಕ್ರಾಫ್ಟ್ ಅಂಗಡಿಗೆ ಹೋಗ್ತಾ ಇದೀವಿ. ವೈಟ್ ಕಲರ್ ಬೋರ್ಡ್ ತಗೊಳಕ್ಕೆ. ಬನ್ನಿ ಲೆಟ್ಸ್ ಗೋ. ಸೊ ಈ ಥರದ ಬೋರ್ಡ್ಸ್ ತೊಗೋಬೇಕು ನಾವು. ನನಗೆ ಇಷ್ಟು ದೊಡ್ಡದು ಬೇಕಾಗುತ್ತೆ. ಯಾರ್ಯಾರಿಗೆ ಯಾವ ಸೈಜ್ ಬೇಕೋ ತಗೋತಾರೆ. ಈಗ ತುಂಬ ಚಿಕ್ಕ ತೊಗೋತಾ ಇದ್ದೀನಿ. ಅದೇ ಇತ್ತವೋ ಅದ್ರ ಬದಲು ಏನೇನು ಬೇಕೆಲ್ಲ ತಗೋತದೆ. ಅಲ್ಲ ಆಗುತ್ತೆ, ಕಟ್ ಮಾಡಿ ನೀವು ಅನ್ಸೋದು. ಒಂದು ಫುಲ್ ಹಂಗೆ ಅಲ್ಲ, ಸಿಸರಲ್ಲಿ ನೀವು ಶೇಪ್ ಹೆಂಗೆ ಬೇಕಂಗೆ ಕಟ್ ಮಾಡಿ ಅನ್ಸೋದು. ಅದನ್ನು ಏನೇನು ಬೇಕು ಎತ್ಕೊಳ್ರಿ ಬೇಗ. ಟೈಮ್ ಆಯ್ತು. ಒಳ್ಳೆ ವಿಷನ್ ಬೋರ್ಡ್ ಮಾಡೋಣ ಅಂತ ಎಲ್ಲರೂ ಸೇರಿ ಚೆನ್ನಾಗಿರುತ್ತೆ. ಇದೇ ಬೆಸ್ಟ್ ಎತ್ತೋಳಿ. ಫೋಮ್ ಬೋರ್ಡ್ ಇದೆ ಸಾಕು, ಬೆಸ್ಟ್. ಗೈಸ್ ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಕಾಲು ನೋವಿದೆ ಅವ್ರದ್ದು. ಈ ಕಾಲು ಸ್ವಲ್ಪ ಸೀರಿಯಸ್ ಆಗಿ ಬಿದ್ದರು, ಸ್ವಲ್ಪ ಜೋರಾಗಿ ಬಿದ್ದರು. ಇಷ್ಟೊತ್ತು ನೋವು ಜಾಸ್ತಿ ಇರಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಂದು ಇಂಜೆಕ್ಷನ್ ಹಾಕ್ಸ್ಬಿಡೋಣ ಅಂತ. ಅದಾದಮೇಲೆ ಹೋಗಿ ನಮ್ಮ ವರ್ಕ್ನ ಕಂಪ್ಲೀಟ್ ಮಾಡೋಣ. ಗೈಸ್ ಬೋನ್ಗೆ ಏನಾದ್ರು ಆಗಿದ್ರೆ ಸ್ವೆಲ್ಲಿಂಗ್ ಆಗುತ್ತೆ. 2 ದಿನ ಆದಮೇಲೆ ಎಕ್ಸ್ರೇ ಮಾಡ್ಸೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ವಾಕ್ ಮಾಡಬೇಕು. ಏನು ಪಾಪ ಹೇಳಿ ಎಲ್ಲೋ ಇರುತ್ತೆ ಗಮನ. ಇಂಜೆಕ್ಷನ್ ತೊಗೊಂಡೋಗ್ತಾ ಇದ್ದೀವಿ ನೋಡಿ. ಅಲ್ಲೋಗಿ ಎಳ್ನೀರು ಕುಡಿತಾವ್ರೆ. ಗೈಸ್ ಫೈನಲಿ ನಾವು ನಮ್ಮ ಕೆಲಸ ಶುರು ಮಾಡಿದ್ದೀವಿ. ನಮ್ಮ ಮನೆಯವರೆಲ್ಲ ಲೇಟ್ ಮಾಡೋರು ಪರವಾಗಿಲ್ಲ, ನಾನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಲೇಟ್ ಆಗಂಗಿಲ್ಲ, ಅದಕ್ಕೆ
ನಾನು ಪೇಂಟ್ ತಂದಿದ್ದೀನಿ ಯೆಲ್ಲೋ ಕಲರು, ವೈಟ್ ಬೋರ್ಡ್ನ ಯೆಲ್ಲೋ ಮಾಡ್ಬೇಕು ಇವಾಗ ನಾನು. ಗೈಸ್ ಫೈಲ್ ಯೆಲ್ಲೋ ಮಾಡಿದ್ದೀನಿ, ಸ್ವಲ್ಪ ಹೊತ್ತು ಒಣಗಾಕ್ ಬಿಡೋಣ. ಗೈಸ್ ತುಂಬ ಕೆಲಸ ಇದೆ. ಯಾವಾಗಲೂ ನಮ್ಮ ಮನೇಲಿ ಸಾಯಿಲ್ ಕ್ರಿಯೇಟಿವ್ ಆಗಿರೋ, ಇವತ್ತು ಯಾಕೆ ಕ್ರಿಯೇಟಿವ್ ಆಗಿಲ್ವಲ್ಲ ಮನ್ಸು ಲೂಸ್ ಮಿಷನ ಇದು ಕೊಡು ಬೋರ್ಡು. ಡ್ಯಾಡಿ ಫಸ್ಟ್ ಓಪನ್ ಮಾಡಿದ ತಕ್ಷಣ ಇಂಡಿಯಾ ಮ್ಯಾಪ್ ಕಾಣಿಸ್ತೈತೆ ನಂಗೆ ಅವಾಗಿಂದ. ಎಲ್ಲ ಗೈಸ್ ಎಲ್ಲರೂ ಜೋಡಿಸಿದ್ಮೇಲೆ ಏನೇನಿದೆ ಅವರ ವಿಷನ್ ಅಂತ ನೋಡೋಣ, ಕೇಳೋಣ ಅವ್ರಿಗೆ. 12 ತಿಂಗಳಿಗೆ ಒಂದೊಂದು ತಿಂಗಳಿಗೆ ಒಂದೇನ ಮಾಡೋದು ಸಾಕು, ಅದು ಪರ್ಫೆಕ್ಟ್ ಆಗಿರ್ಬೇಕು, ಸುಮ್ಮನೆ ಹಂಗೆ ಹಿಂಗೆ ಎಲ್ಲ. ಹೌದಾ? ಯೋಗ ಎಷ್ಟು ಪರ್ಫೆಕ್ಟ್ ಮಾಡ್ತಾರೆ ನೋಡ್ತೀನಿ ಈಗ. ಯೋಗ ಚಾಪ್ಟರ್ ಫಸ್ಟ್ ಕಾಲು ನೋವು ಕಡಿಮೆ ಆಗಿದ್ದಮ್ಮ. ಆಗಿದೆ ನನ್ನ ಕಾಲು ನೋವಾಗಿದೆ, ನಿಮ್ ಯೋಗ ಚೆನ್ನಾಗಿದೆ. ಅಯ್ಯಪ್ಪ, ನಮ್ಮ ಅಪ್ಪ ನಮ್ಮ ಅಮ್ಮನೇ ರೋಸ್ಟ್ ಮಾಡ್ಬಿಟ್ರು. ಫೋನ್ ಎತ್ಕೊಡಂದ್ರೆ ಯಾರೇ ಎತ್ಕೊಡೋದು ನಾವು. ನಮ್ಮ ಅಮ್ಮ ಕುಂಟಿ ಆಗ್ಬಿಟ್ರು ಗೈಸ್ ನೋಡಿ. ನೋಡಿ ಗೈಸ್, ನಂದು ಫೋಟೋ ಇಟ್ಕೊಂಡ್ಬಿಟ್ಟವನೇ ಬೆಳಗ್ಗೆ ಎದ್ದು ನೋಡಕ್. ಇದೇನು ಅಂತ ಕಮೆಂಟ್ ಹಾಕಿ. ನಮ್ಮ ಅಣ್ಣಂದು ಏನು ಅಂತ ಕಮೆಂಟ್ ಹಾಕಿ. ಏನು ಅಂತೆ ಗೈಸ್ ನಾನು ವರ್ಡ್ಸ್ ತಂದಿದ್ದೆ, ಅದು ಅಂತಿರ್ತೀನಿ. ಏನಂತ ಗೆಸ್ ಮಾಡಿ ಯಾರಾದ್ರೂ ಬೇಗ ಈಗ. ಹಿಮ್ಮತ್ ಏನು ಹಿಮ್ಮತ್ ರಾಂಗ್. ಗೈಸ್ ನಾನು ಈ ಬೋರ್ಡಿಗೆ ಇಷ್ಟೇ ಅನ್ಸೋದು ಸಾಕು ಅಂದ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ. ಇದೆಲ್ಲ ಅಕ್ಕಪಕ್ಕ ಅಂಟಿಸ್ಬಿಡ್ತೀನಿ ಅಲ್ವಾ, ಇಷ್ಟೇ ಸಾಕಲ್ವ ಹಿಂಗೆ. ಗೈಸ್ ಸೊ ಇದು ಇಲ್ಲಿ ಬರುತ್ತೆ. ಒಂಚೂರು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅಯ್ಯೋ ಒಂದು ಗಲೀಶ್ ಥರ ಇದೆಯಲ್ಲ. ಬಿದ್ದೋಗ್ಬಿಡ್ತು. ಎಲ್ಲ ಅದಕ್ಕೆ ಅನ್ಸಕ್ಕಾಗಲ್ಲ ಅಂತ ಇದು. ಗೈಸ್ ನಂದು ಎಲ್ಲ ಅನ್ಸಿದ್ದಾಯ್ತು, ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಮನೆ ಹೆಂಗಾಗಿದೆ. ಎಲ್ಲ ಅವ್ರ ವಿಷನ್ ಬೋರ್ಡ್ನ ಅಂಟಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮುಗಿಸ್ತಾರೆ. ಬೇಗ ಮುಗಿಸಿ ಆಯ್ತಾ? 5 ನಿಮಿಷ ಕೊಡ್ತೀನಿ ಆಯ್ತಾ? ಪ್ಲೀಸ್ ಬೇಗ ಮುಗಿಸಿ ಗೈಸ್. ಎಂದಾಗಿದೆ ಆಮೇಲೆ ತೋರಿಸ್ತೀನಿ. ಫೋಟೋ ಹಾಕಿರೋದು ನೋಡಿ ನಮ್ಮ ಮುಂದೆ. ಇವಾಗ ತಗೊಂಡು ಹಾಕಿದ್ರಪ್ಪ, ಇಲ್ಲ ತಾನೆ? ಕಟ್ ಮಾಡಿದ್ರು ಯಾರು ಬಿಸಾಕಿದ್ದೀನಿ ಎತ್ಕೊಂಡವ್ರು. ಗೈಸ್ ಫೈನಲಿ ನಂದು ವಿಷನ್ ಬೋರ್ಡ್ ಮುಗೀತು. ಇಲ್ಲಿ ನೋಡಿ ನಂದು ಮುಂದೆನೇ ಇಟ್ಟಿದ್ದೀನಿ. ಸೊ ಎಲ್ಲ ಅಂಟಿಸ್ಬಿಟ್ಟಿದ್ದೀನಿ. ಏನೇನೋ ಅಂತ ನೀವು ನೋಡ್ಬೋದು, ಎಕ್ಸ್ಪ್ಲೇನ್ ಮಾಡೋದಿರಲ್ಲ, ಎಲ್ಲ ಇಲ್ಲೇ ಇದೆ. ಎಲ್ಲ ಒಂದೊಂದೇ ನೀವು ಝೂಮ್ ಹಾಕಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ದಿಸ್ ಇಸ್ ಮೈ ವಿಷನ್ ಬೋರ್ಡ್. ಈಗ ನೆಕ್ಸ್ಟು ನಾವು ಅಮ್ಮದು ವಿಷನ್ ಬೋರ್ಡ್ ನೋಡೋಣ ಬನ್ನಿ. ಈ ವರ್ಷ 2026 ಅವ್ರು ಏನೇನು ಮಾಡಬೇಕು ಅಂತಿದ್ದಾರೆ ಅಂತ. ಹ್ಯಾಪಿ ನ್ಯೂ ಇಯರ್ 2026 and make a plan, schedule, work, think positive, help others, and big dream of our family and marriage of my son dream. ಯಾವ ಸಣ್ಣ ಸಾಯಿಲ್ ದೊಡ್ಡ ಮಗ ಯಾರು? ಸೋನು. ಆಲ್ವೇಸ್ ವೇರ್ ಅ ಸ್ಮೈಲ್. ಇದೆ ನಿಮ್ಮ ಫ್ರೆಂಡ್ಸಾ? My daughter's dream, oh mom, and traveling all over the world and ಫ್ರೆಂಡ್ಸ್ ಜೊತೆ ನಗೋದಂಗೆ. always smile with your friends and family and travel places. And this car, ಈ ಯಾವ ಕಾರು ಫಸ್ಟ್ ಹೇಳಿ. ಈ ಕಾರ್ ಹೆಸರು ಹೇಳಿ. BMW. ಏನ್ ಕಾರ್ ಇದು? ಬರೀಲ್ಲ BMW ಅಂತ. ಅಲ್ಲ ಕಾರ್ ಏನದು ಹೇಳಿ. ಅದು ದೊಡ್ಡದಿದೆ, ಇದು ಚಿಕ್ಕ ಕಾಣ್ತಿದೆ. BMW ಯಾವ ಕಾರ್ ಅದ ಹೇಳಿ, ಅದು ಕೊಡ್ಸ್ಬಿಡ್ತೀನಿ ನಾನು. ಅದು ಯಾವ ಕಾರ್ ಅಂತ ಹೇಳಿ. ಗೊತ್ತಿಲ್ಲ ಅವ್ರಿಗೆ. BMW ಯಾವ ಕಾರು? ತಂದಿದ್ದೆ ಗೊತ್ತಾ BMW? ವಿಷನ್ ಬೋರ್ಡ್ ಅಂದ್ರೆ ಊಟ ಹಾಕಿಲ್ಲ. ವಿಷನ್ ಬೋರ್ಡ್ ಕ್ಲಿಯರ್ ಆಗಿ ಗೊತ್ತಿರ್ಬೇಕು, ಯಾವ ಕಲರ್ ನಂಗೆ ಏನ್ ಬೇಕು ಅಂತೆಲ್ಲ ಗೊತ್ತಿರ್ಬೇಕು. ಸಿಕ್ಕಿದ ಅದೇ ಕಲರ್. ಓಕೆ ನೆಕ್ಸ್ಟ್. ಯಾರೋ ಕಟ್ ಮಾಡಿ ಬಿಸಾಕಿರೋದನ್ನ ಹಾಕೊಂಡವ್ರೆ. ಬನ್ನಿ ಪಪ್ಪ. ಗೈಸ್ ನಮ್ಮ ಪಿತಾಶ್ರೀ ಅವರು ಇಲ್ಲಿ ರಾಣಿ ಅಂತೂ, ನಮ್ಮ ಅಮ್ಮನೂ ರಾಣಿ ಹಾಕಿದ್ದಾರೆ. ಇಲ್ಲೂ ರಾಣಿ. ಮತ್ತೆ ಇದ್ಯಾರಪ್ಪ? ಅವ್ರಿಗೋಸ್ಕರ ರಾಣಿಗೋಸ್ಕರ ಒಂದು ಜೋಡಿ. ನನ್ ಜೋಡಿ ಬಗ್ಗೆ ಅಲ್ಲ, ರಾಣಿ ಜೋಡಿ ಬಗ್ಗೆ ನಮ್ಮ ಅಪ್ಪ ಯೋಚನೆ ಮಾಡೋರೆ. ನಮ್ಮ ಊಟ ಮಾಡಿಸಿ ಆ ಕಾರಲ್ಲಿ ಕರ್ಕೊಂಡು ಹೋಗಿ ಹೇಳಿಪ್ಪ. ಇದೇನಿದು ಮಿನಿ ಕೂಪರ್ ತಗೋಬೇಕಾ ನೀವು?
ಈ ವರ್ಷ ಮಿನಿ ಕೂಪರ್ ಬೇಕು ನಿಮ್ಗೆ. ಹೌದು ಬರುತ್ತೆ ಅದು. ಅಪ್ಪಾಗ್ ಮಿನಿ ಕೂಪರ್ ಅಂತ ಈ ವರ್ಷ. ಯಾಕಂದ್ರೆ ಡ್ರೈವ್ ಮಾಡಿ ಆಯ್ತು ಹೇಳಿ, ಇಲ್ಲಿ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಫಸ್ಟ್ ಏನಿದೆ ಅಂತ. ಎಲ್ಲ ಇರ್ಬೇಕಂದ್ರೆ ಫಸ್ಟ್ ಹೆಲ್ತ್ ಇರ್ಬೇಕು. ಇದು ನೀವೀಗ ಲೆಕ್ಕದ ಪ್ರಕಾರ ಇದು ಅಪ್ಪ ಇಲ್ಲಿ ನೋಡು ಹೇರ್ ಸ್ಟೈಲಿಂಗ್ ಮಾಡ್ಸದಾ ನಿಮ್ಗೆ? ಅವ್ನಿಗೆ ಹೇಳಿದೀನಿ ಮಾಡ್ತೀನಿ ಅಂದ್ರೆ ಇದೆಲ್ಲ ಎಕ್ಸರ್ಸೈಸ್ ಮಾಡಿ ಎಲ್ಲ ಒಂದ್ ದಿನ ಈ ಎಕ್ಸರ್ಸೈಸ್ ಮಾಡ್ಬೇಕು ದಿನ. ಹೆಲ್ತಿ ಫುಡ್ ನೋಡು, ಹೆಲ್ತಿ ಫುಡ್ ತಿನ್ಬೇಕು. ಓಕೆ, ಇದು ಬಂದು ದುಬೈಗೆ ಹೋಗೋದು. ಇದು ನಮ್ದು ಮನೆ. ಓಹ್, ಒಬ್ಬೊಬ್ರದ್ದು ಡ್ರೀಮ್ ಒಂದೊಂಥರ ಇದೆ ವಿಚಿತ್ರವಾಗಿ. ನೋಡು ಎಲ್ಲ ಗ್ರೀನಿಶ್ ಇರ್ಬೇಕು. ಸರಿ ಸರಿ. ಓಕೆ, ಇದು ನಮ್ಮ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ಅದ್ರ ಜೊತೆ ಇದು ನನ್ನ ಕಾರ್ ಇದು. ಇದು ನಮ್ ರಾಣಿದಾಯ್ತು. ಇದು ನಮ್ಮ ಮಗನ್ ಮದ್ವೆಗೋಸ್ಕರ ಇದು ಮಾಡಿದ್ರು. ಓ ಸೆಟಪ್. ಇದೇನು ಡಿನ್ನರ್? ಯಾರ್ದು? ಇಲ್ಲಿದಾಳ ಇವಳಿಗೋಸ್ಕರ. ಇಲ್ಲಿರೋರ್ಗೆ ಅದೇ ನಂಗವ್ರೆ. ಏನ್ರಿ ಹೆಂಗಂದ್ಬಿಟ್ರಿ? ಇವ್ರು ಹೇಳ್ತಾಳೆ ಇವಾಗ ನೋಡೋ ಸ್ಟೈಲ್ ನೋಡಿ. ಇದೇನಿದು? ಇದು ಟ್ರಿಪ್. ಏನು ಇಂಡಿಯಾ ಫುಲ್ ಸುತ್ತಬೇಕು ನೀವು ಈ ವರ್ಷ? ಈ ವರ್ಷ ಇಡೀ ಇಂಡಿಯಾ ಸುತ್ತಬೇಕು ನೀವು. ಮನೆ ಇವಾಗ್ಲೇ ಬಿಡ್ಬೇಕು ನೀವು. ಪ್ಯಾಕ್ ಮಾಡ್ರಿ ಇವ್ರದ್ದು. 12 ತಿಂಗಳಿದೆ. ಇವರು ಗಂಡ ಹೆಂಡತಿ ಮಲ್ಕೊಂಡ್ರೆ ನೆಕ್ಸ್ಟ್ ಡೇ ಹೇಳ್ತಾರೆ ಇಲ್ಲ ಇಲ್ಲ ಟ್ರಿಪ್ ಹೋದ್ರೆ ಬರೀ ಜಗಳ ಆಡ್ತಾರೆ. ಅದೇನ್ ಟ್ರಿಪ್ ಹೋಗ್ತಾರೋ ಏನು. ಒಂದ್ ಕೆಲ್ಸ ಮಾಡಿ, ಟಿವಿಲಿ ರಿಮೋಟ್ ಇಟ್ಕೊಂಡು ದಿನ ಬೆಳಗ್ಗೆದ್ದು ಒಂದಿನ ಉದಯ್ಪುರ್ ಅಂತ ಹಾಕಿ ಉದಯ್ಪುರ್ ನೋಡಿ, ನೆಕ್ಸ್ಟ್ ರಾಜಸ್ಥಾನ್ ಅಂತ ರಾಜಸ್ಥಾನ್ ನೋಡಿ. ಮಗನೆ ಹಿಂಗ ಅನ್ಬಿಟ್ಟಿರ ನನಗ್ ನೀವು ಸರಿಪ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹೆಂಗ ಹೇಳ್ತೇನೆ ನೀನು. ಇವ್ ನೋಡಿ ಇದೆಲ್ಲ ನೋಡಿದ್ರೆ ನನ್ನ ನಿಂತು ಹೆಂಗ್ ನೋಡ್ತಾ ನೋಡೋ. ನಾವೇನ್ ಯಾರಿಗೇನ್ ಕಡಿಮೆ ನಾ ತೋರಿಸ್ತಾ ಇರೋದು. ಆಯ್ತು ನೋಡಿ, ಈಗ ಸೀಮಾ ಸೋನು ಅವ್ರೆ ಎತ್ಕೊಂಬನ್ನಿ. ನೀನು ನಂದು ಆಯ್ತಲ್ಲ ನೋಡಿದ್ದು, ನಿಂದ ಎತ್ಕೋಬಾ. ಫ್ಯಾಮಿಲಿ ಫೋಟೋ. ಇಲ್ಲಿ ಸೋನು ನೋಡಿ ಬೈಕಲ್ಲಿ ಓಡ್ತಾ ಇರೋದು. GPT ಮಾಡ್ರೆ, ಚಾಟ್ GPT ಇದು. ಮತ್ತೆ ಇಲ್ಲೇನಿದು? ಸ್ವಿಮ್ಮಿಂಗ್ ಕಲಿಬೇಕು. ಮತ್ತೆ ಮರ್ಸಿಡೀಸ್ ತಗೋಬೇಕಾ ನೀನು? ಕಾರ್ ಓಡಿಸ್ಬೇಕು. ಅಲ್ಲಿ ನೀನ್ ಸ್ವಿಫ್ಟ್ ಹಾಕ್ಬೋದಿತ್ತಾನೆ. ಅಲ್ಲಿ ಇದು ತೋರಿಸ್ತಿರೋದು ಅಂದ್ರೆ ಈ ತರ ಕೀ ತಗೋಬೇಕು ಅಂತ. ಪ್ರಾಡಾ ಪರ್ಫ್ಯೂಮ್ ಮತ್ತೆ ಗ್ಲಾಸ್ ತಗೋಬೇಕಂತೆ. ಇಷ್ಟು ಬೆಳ್ಳಿಗೆ ಆಗ್ಬೇಕಂತೆ. ಇಷ್ಟು ಬೆಳ್ಳಿಗೇನಿಲ್ಲ, ಸ್ಕಿನ್ ಇಸ್ ಕ್ಲಿಯರ್ ಇರ್ಬೇಕು. ಈಗಲೇ ಕ್ಲಿಯರ್ ಇದೆ ನಮ್ಮ ಅಕ್ಕಗೆ. ಮತ್ತೆ ಇದೇನಿದು? ಫ್ರೆಂಡ್ಸ್ ಜೊತೆ ಹಿಂಗ್ ಕುಡಿಬೇಕು. ಮತ್ತೆ ಆಡಿ ಕಾರ್ ತಗೋಬೇಕು, ಆಡಿ ಕಾರ್ ಅಲ್ಲ ಓಡಿಸ್ಬೇಕು. ಇದೇನ್ ಕಾಶ್ಮೀರ್ಗೆ ಹೋಗ್ಬೇಕು, ಸ್ನೋ ನೋಡ್ಬೇಕು, ನಾಟ್ ಕಾಶ್ಮೀರ್. ಸ್ನೋ ನೋಡ್ಬೇಕು. ಇದೇನು? ನಾವು 3 ಜನ. 3 ಜನ ಸೇವಿಂಗ್ ಮಾಡ್ಬೇಕು. ಈ ತರ ಚಿಲ್ಡ್ರೆ ಕಾಯಿನ್ಸ್ ನ ಸೇವಿಂಗ್ ಮಾಡ್ಬೇಕು. ದಿನ ಕೂತ್ಕೋತಾಳೆ ಒಂದ್ ಕಡೆ. ಆಯ್ತಪ್ಪ. ಮತ್ತೇನಿದು? ಅವಾರ್ಡ್ ಶೋ ಗೆಲ್ಬೇಕಾ? ಏನಿದು? ಮಾಸ್ಟರ್ ಶೆಫ್ ಆಗ್ಬೇಕಾ? ಓಕೆ, ಆಲ್ ದ ಬೆಸ್ಟ್. ಮೈ ಹೇರ್ ಈಸ್ ಹೆಲ್ತಿ, ಸ್ಟ್ರಾಂಗ್ ಅಂಡ್ ವೈಬ್ರೆಂಟ್. ಐ ಆಮ್ ಕಾನ್ಫಿಡೆಂಟ್, ಸ್ಟ್ರಾಂಗ್ ಅಂಡ್ ಸಕ್ಸಸ್ಫುಲ್. ವೈಸ್ ನೈಸ್. ಹ್ಯಾಪಿ ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್ ಫಾರ್ 2026. ಬರಪ್ಪ ಟುಮ್ 2026 ಪ್ಲಾನ್ ಏನು? ಟುಮ್ದು ನೋಡೋಣ ಬನ್ನಿ. 2026 ಅಲ್ಲಿ ಈ ತರ ಮನೆ ಕೆಲ್ಸಕ್ಕೆ ಸೇರ್ಬೇಕಾ? ಮತ್ತೆ ಮನೆ ಮಾಡ್ಬೇಕು 2026 ಅಲ್ಲಿ 1 ವರ್ಷದಲ್ಲಿ ಇಟ್ಕೊಂಡಿರಲ್ಲ. ಒಂದ್ ಸೈಟ್ ಅದು ತಗೊಬೋದು. ಇದೇನಿದು? ಇದು ಈ ತರ ಆಗ್ಬೇಕು ಒಂದು ಸ್ಟೋರ್. ಈ ತರ 2 ಇಲ್ಲ ಮಾಡೋಣ. ಇದೇನಿದು? ಇದು ಔಟ್ಫಿಟ್. ಇದು ಇದ್ಯಾರು? ನಾನು ಹೇಳ್ತೀನಿ. ಇದು ದುಬೈಗೆ ಹೋಗ್ಬೇಕು, ಸ್ಕೈ ಡೈವಿಂಗ್ ಮಾಡ್ಬೇಕು, ಗಿಫ್ಟ್ ಕಾಸ್ಟ್ಲಿ ಇದು ಏನಾದ್ರು ಸೆಲ್ಫ್ ಗಿಫ್ಟ್ ತಗೊಬೇಕು. ಇಲ್ಲಿ ನೋಡಿ, ಇದೇನು ಮಮ್ಮಿಗೆ ಈ ತರ ದುಡ್ಡು, ಇಷ್ಟು ದುಡ್ಡು ಕ್ಯಾಶ್ ತಗೊಂಬಂದ್ರೆ IT ಅವ್ರು ಬಂದು ಹೆಂಗ್ ಹೊಡಿತಾರ ಗೊತ್ತಾ? ನಾನು ದುಬೈಗೆ ಹೋಗ್ಬೇಕು. ಸೇಮ್ ಇಬ್ರು ಸ್ಕೈ ಡೈವಿಂಗ್ ಮಾಡ್ಬೇಕಂತ ಗೈಸ್. ಇಲ್ಲಿಂದಾನೆ ಪ್ರಾಕ್ಟೀಸ್ ಮಾಡಿ ಟೆರೆಸ್ ಮೇಲೆ ಹೋಗ್ಬಿಟ್ಟು. ಹೋಗ್ತೀನಿ, ಅವ್ನು ಅದು ಹೋಗಲ್ಲ. ಸೋನು ಸ್ಟೈಲ್ ಏನ್ ಹೇಳ್ತಿರೋದವಳು? ಓ ನಿನಗೆ ಭಯ, ಇವ್ನಿಗೆ ಹೈಟ್ ಅಂದ್ರೆ ಭಯ ಗೈಸ್. ಮತ್ತೇನಿದು ಹಿಂಗ ಆರೋದು? ಪ್ಯಾರಾಗ್ಲೈಡಿಂಗ್. ನೀನು ಪಾಸ್ಪೋರ್ಟ್. ಇದೇನಿದು? ಇದು ಟಿಕೆಟ್ ಗಳಂತ ಹೋಗಿದ್ ಕಡೆ ಜೋಡಿಸ್ಬೋದು. ಇದನ್ನ ಬೋರ್ಡಿಂಗ್ ಪಾಸ್ ಅಂತಾರೆ, ಟಿಕೆಟ್ ಅನ್ನಲ್ಲ. ಯೂಟ್ಯೂಬ್ ಸಿಲ್ವರ್ ಬಟನ್. ಇದು ತಗೊಬೇಕು. ಏನು? ಆಪಲ್ ಐಪ್ಯಾಡ್. ಇದೇನು? ಜಿ ವ್ಯಾಗನ್ ಕಾರ್ ಇಳಿಸ್ಬೇಕಾ ನೀನು? 2026 ಒಂದು ಚೈನ್ ಹಾಕ್ಬೇಕು ಗೋಲ್ಡ್. ಗೈಸ್ 2026 ಪ್ಲಾನ್ ತುಂಬಾ ದೊಡ್ಡದಿದೆ ಟುಮ್ದು. ಇವ್ನು ಇವತ್ತಿಂದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದಿಷ್ಟರಲ್ಲಿ ಏನ್ ಮಾಡ್ಬೋದು ಗೊತ್ತಾ? ಅವನು ಬರುತ್ತೆ ಯೂಟ್ಯೂಬ್. ಇದು ಮಾಡ್ಬೇಕು. ಇದು ತಗೊಬೇಕು. ಇದು ಸಿಲ್ವರ್ ಬಟನ್ ತಗೋಬೇಕು. ಆಲ್ ದ ಬೆಸ್ಟ್ ಟುಮ್, ಆಲ್ ದ ಬೆಸ್ಟ್. ಟೆನ್ಷನ್ ಆಗೋಯ್ತು ಯಾವ್ದು ಇದ್ರಲ್ಲಿ ಆಗುತ್ತೆ ಅಂತ. ಬಿಸ್ನೆಸ್ ಕ್ಲಾಸ್. ಏನದು? ಬಿಸ್ನೆಸ್ ಕ್ಲಾಸ್ ಪ್ರೈವೇಟ್ ಜೆಟ್. ಅದು ಬಿಸ್ನೆಸ್ ಕ್ಲಾಸ್ ಅಲ್ಲ, ಅದು ಪ್ರೈವೇಟ್ ಜೆಟ್. ಅದು ಪ್ರೈವೇಟ್. ಇವ್ರಿಗೆ ಏನೇನ್ ಅಂಟವ್ರೆ ಅಂತಾನೆ ಗೊತ್ತಿಲ್ಲ ಏನಂತ ಕೇಳಿ. ಗೈಸ್ ನಂದೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಬನ್ನಿ. ನೋಡಿ ಗೈಸ್, ನಾನು ಬಾಕ್ಸಿಂಗ್ ಕಲಿಬೇಕು, ಬಾಡಿ ಮಾಡಬೇಕು, ಮೆಡಿಟೇಟ್ ಮಾಡಬೇಕು, ಒಂದು ಅವಾರ್ಡ್ ತಗೋಬೇಕು, ಬ್ಯಾಕ್ನ ತುಂಬ ಸ್ಟ್ರಾಂಗ್ ಆಗಿ ವರ್ಕೌಟ್ ಮಾಡಬೇಕು, ಮತ್ತೆ ಕ್ಯಾಶ್ ಇಷ್ಟಿರ್ಬೇಕು, ಮತ್ತೆ ಒಂದು ಕ್ಯಾಮ್ರಾ ತಗೋಬೇಕು. ಅಲ್ಲ, ನೀನ್ ಹಾಕಿರೋ ಅಷ್ಟಿಲ್ಲ ಅಲ್ಲಿ. ಮತ್ತೆ ಒಂದು ಕಾರ್ ತಗೋಬೇಕು. ಕಾರ್ ಯಾವ್ದು ಅಂದ್ರೆ ಡಿಫೆಂಡರ್ ತಗೋಬೇಕು. ರೇಂಜ್ ರೋವರ್ ತಗೋಬೇಕು. ಡಿಫೆಂಡರ್ ಅಂದ್ಬಿಟ್ಟೆ, ಇಲ್ಲಿ ಡಿಫೆಂಡರ್ ಅಂತ ಕಾಣಿಸ್ಬಿಡ್ತು. ರೇಂಜ್ ರೋವರ್ ತಗೋಬೇಕು. ಮತ್ತೆ ನನ್ನ ಫ್ಯಾಮಿಲಿನ ಮತ್ತೆ ಸಂಜೆ ಇದ್ದಾರೆ ನೋಡಿ, ಇದ್ರಲ್ಲಿ ಎಲ್ಲಾರು ದುಬೈ ಕರ್ಕೊಂಡು ಹೋಗ್ಬೇಕು. ಮತ್ತೆ ನಾವು ಅಪ್ಪ ಅಮ್ಮಂಗೆ ಒಂದು ಕಾರ್ ಕೊಡಿಸ್ಬೇಕು ಈ ವರ್ಷ. ಮತ್ತೆ ಈ ತರ ವಾಚ್ ಕಲೆಕ್ಷನ್ಸ್ ಮಾಡಬೇಕು, ಗೋಲ್ಡ್ ಪ್ಲೇ ಬಟನ್ ಬರಬೇಕು. ತಾಳ್ಮೆ
ಅಲ್ಲೊಂದು ಅವಾರ್ಡ್ ಇದೆ, ಮತ್ತೊಂದು ಲೈವ್ ಪರ್ಫಾರ್ಮೆನ್ಸ್ ಇದೆ, ಮತ್ತೆ ಫಸ್ಟ್ ಕ್ಲಾಸ್ ಅಲ್ಲಿ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಎಮಿರೇಟ್ ಫಸ್ಟ್ ಕ್ಲಾಸ್, ಮತ್ತೆ ಸೈಟ್ ಇದು ಮಾಡ್ತಾರಲ್ಲ ಅದು ಮಾಡ್ಬೇಕು, ಮತ್ತೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಮನೆನ, ನಾನೊಂದು ಆಫೀಸ್ ಮಾಡ್ಕೋಬೇಕು ನನಗೆ, ಮತ್ತೆ ಒಂದು ಫ್ಯಾನ್ ಮೀಟಪ್ ಮಾಡಬೇಕು, ಮತ್ತೆ ಒಂದು ಪಾರ್ಚ್ ಕಾರ್ ಹೋಪ್ಫುಲಿ ಆಗುತ್ತೆ ಅನ್ಕೊಂಡಿದೀನಿ, ಮತ್ತೆ ನಮ್ಮ ಟೀಮ್ ಸೆಟ್ ಆಗ್ಬೇಕು. ಇದ್ಯಾರು ನನ್ನ ಮಧ್ಯೆ ಇಟ್ಬಿಟ್ಟಿದ್ದಾರೆ. ರ್ಯಾಡೋ ವಾಚ್ ಅಪ್ಪಂಗೆ ಹೋಗ್ತೀವಲ್ಲ ರ್ಯಾಡೋ ತೊಗೊಳಕ್ಕೆ, ಅದು ಇಲ್ಲಿದೆ ನೋಡಿ, ಬಿಲ್ ಪೇ ಮಾಡ್ತಿರೋದು. ಆಮೇಲೆ ನಾನು ಟುಮ್ ಪಾರ್ಚ್ ಕಾರಲ್ಲಿ ಹೋಗ್ತಾ ಇರೋದು, ಮತ್ತೆ ಮನೆ ಕನ್ಸ್ಟ್ರಕ್ಟ್ ಆಗಿರೋ ಮನೆದಿದ್ದು ಇವಾಗಲೆಲ್ಲ ಆಗಲ್ಲ, ಬಟ್ ಒಂದು ಮೋಟಿವೇಶನ್ಗೆ ಇಟ್ಟಿದ್ದೀನಿ. ಮತ್ತೆ ಶೂಸ್ದು ಕಲೆಕ್ಷನ್ಸ್ ಹಿಂಗೆ ಇಡಬೇಕು. ಮತ್ತೆ ನನ್ನ ಟೀಮ್ ಇದು ಅಂದ್ರೆ ಇವಾಗ ಹಿಂಗಿಲ್ಲ, ಬಟ್ ಎ ಜನರೇಟೆಡ್ ಟೀಮು. ನಾನೊಂದಿನ ಈ ಥರ ಫೋಟೋ ತಗೋತೀನಿ ಅಂತ ಅನ್ಕೊಂಡು ಎಲ್ಲ ನಮ್ಮ 2026ಗೆ ರೆಡಿ ಆಗ್ತಾ ಇದೀವಿ. ಸೊ ಒಂಥರ ಮಜಾ ಇತ್ತು. ಟೀಮ್ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಂತಾರೆ ನಮ್ಮ 2026 ಪ್ಲಾನ್ನ ಸೆಟ್ ಮಾಡ್ಕೋತಾ ಇರೋದು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಅಂದ್ರೆ ಎಲ್ಲ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ನಮ್ದು ಏನಿದೆ ಈ ವರ್ಷ ಎಲ್ಲ ಏನೇನೋ ಒಳ್ಳೇದಾಯ್ತು ಕೆಟ್ಟದಾಯ್ತು ಎಲ್ಲ ದೂರ ಇಟ್ಟು ಹೊಸ ಜೀವನ ಶುರು ಮಾಡೋಣ. ಓಕೆ, ಸೊ ಹೊಸ ಪ್ಲಾನ್ಸ್ ಜೊತೆಗೆ 2026ನ ಸೆಟ್ ಮಾಡ್ತಾ ಇದೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಮಾತಾಡಿ, ಮತ್ತೆ ಈ ಥರದ್ದು ಏನಾದರೂ ಒಂದು ಆಕ್ಟಿವಿಟಿ ಮಾಡಿ, ಒಂದು ಏನಂತಾರೆ ಈ ಥರ ದೊಡ್ಡ ಬೋರ್ಡ್ ಗೀಡ್ ಎಲ್ಲ ಅಣಿಸ್ಬೇಕು ಅಂತಲ್ಲ, ಥಿಂಕ್ ಅಬೌಟ್ ಸಮಥಿಂಗ್. ಆ್ಯಂಡ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ಡಸ್ ವರ್ಕ್. ನನಗೆ ವರ್ಕ್ ಆಗಿದೆ. ಸೊ ನೀವು ಅಷ್ಟೇ ಒಂದು ವಾಲ್ಪೇಪರ್ ಆದರೂ ಇಟ್ಕೊಳ್ಳಿ, ಡೂ ಸಮಥಿಂಗ್ ವಿಚ್ ಯು ಸಿ ಎವ್ರಿ ಡೇ. ದಿನ ಎದ್ದು ನೋಡ್ಬೇಕು ನೀವು. ದಿನ ಎದ್ದು ನೋಡಿದ್ರೆ ಯು ಗೆಟ್ ಮೋಟಿವೇಟೆಡ್ ಟು ಡೂ ದಟ್. ಬಿಗ್ ಬಾಸ್ ಇದು ಜಸ್ಟ್ ಫಾರ್ ನಾವು ವಿಡಿಯೋಗೆ ಮಾಡಿಲ್ಲ, ನಮ್ ಡೈಲಿ ರೊಟೀನ್. ನಾವು ಅದನ್ನ ನೋಡಿದ್ರೆ ವಿ ಶುಡ್ ಡೂ, ನಾವ್ ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು. ಇವ್ರ ಬೋರ್ಡ್ ಎಲ್ಲಿದೆ? ಬೋರ್ಡ್ ಎಲ್ಲಿದೆ? ನೀನು ಅದನ್ನೇ ತಾನೇ ಹೇಳಿದ್ದು. ಸೊ ನೀವು ಒಂದು ವಾಲ್ಪೇಪರ್ ಇಟ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ 2026. Because I can talk. ಹೇಳಿ. No, you can proceed. ಅವ್ರು ಕಾಲು ಹಿಡಿತಾಳೆ ಇವಾಗಲೇ. ಅವನು ಕಾಲ್ ಮೇಲೆ ಕಾಲು ಇಟ್ಬಿಡ್ತೀನಿ ಹಿಂಗೆ. ಕಾಲು ಏಟಾಗೈತೆ. ಓಕೆ, ಸೊ ನೀವು ಈ ವಿಷನ್ ಬೋರ್ಡ್ನ ಟ್ರೈ ಮಾಡಿ. ನಿಮ್ಮ ಈ ವರ್ಷದ ಒಡಿ ಪ್ಲಾನ್ನ ಒಂದು ಕಡೆ ಅಂಟಿಸಿ ವಾಲ್ಪೇಪರ್ ಮಾಡ್ಕೊಳ್ಳಿ. ಆರ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ಇಟ್ಸ್ ಆಲ್ ಯುವರ್ ವೇ ಹೌ ಟು ಡೀಲ್ ಅಂತ ಹೇಳ್ತಾ ನಮಗೂ 2026 ಆಲ್ ದ ಬೆಸ್ಟ್ ಹೇಳ್ತಾ ಒಬ್ರಿಗೊಬ್ರು ಆಲ್ ದ ಬೆಸ್ಟ್. ಇನ್ನು ಒಂದಿನ ಇದೆ ನಾಳೆ. Happy New Year. ಆಲ್ ದ ಬೆಸ್ಟ್. ನಿಮ್ಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಇನ್ನು ಒಂದಿನ ಇದೆ. ಪ್ಲೀಸ್ ಪ್ರಿಪೇರ್ ಯುವರ್ ವಿಷನ್ ಬೋರ್ಡ್. Very good. Happy New Year. ಬಬ್ಲು ನೀನು ನಂದು ಹೇಳಿಲ್ಲ 500K ಹೇಳಿಲ್ಲ ಬಬ್ಲು. 500K ಆಗ್ಬೇಕಂತೆ. ಅಂಡ್ ಆಲ್ಸೋ ವಿಷನ್ ಬೋರ್ಡ್ ಅಂದ್ರೆ ನಾನು ಪಾರ್ಚ್ ಕಾರು, ನಾನು ಲ್ಯಾಂಬೋರ್ಗಿನಿ. ಡೋಂಟ್ ಕೀಪ್ ಬಿಗ್ ಡ್ರೀಮ್ಸ್, ಕೀಪ್ ಸ್ಮಾಲ್ ಸ್ಟೆಪ್ಸ್. ಒಂದು ಸ್ಮಾಲ್ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್. ಇವಾಗ ನನ್ನ ಹತ್ರ 1 ಲಕ್ಷ ಇದೆ ಅಂದ್ರೆ ನಾನು ನೆಕ್ಸ್ಟ್ ವರ್ಷದಲ್ಲಿ 5 ಲಕ್ಷ ಇರಬೇಕು ನನ್ನ ಹತ್ರ. ಇಟ್ಸ್ ಅ ಸ್ಮಾಲ್ ಸ್ಟೆಪ್. 5 ಕೋಟಿ ಇರಬೇಕು ಅಂದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಅದು ತುಂಬಾ ಕಷ್ಟ ಇರೋ ಸ್ಟೆಪ್. ಕೀಪ್ ಸ್ಮಾಲ್ ಸ್ಟೆಪ್ಸ್. ಈಗ ನಮ್ಮ ಅಪ್ಪ ನೋಡಿ ಎಲ್ಲಿ ಇದು ನಾವು video ಇಲ್ಲ ಇವ್ನು ನೋಡಿ ಬರ ಇಲ್ಲಿ dream ನ ನಾವಲ್ಲಿ ನಮ್ ಫಿಗರ್ ಔಟ್ ಮಾಡಿದ್ವಿ ಅಷ್ಟೇ ಬೋರ್ಡ್ ಅಲ್ಲಿ. ಇದು ಏನು ಐ ಆಮ್ ಅ ಬಿಲಿಯನಿಯರ್ ಅಂತೆ. ಅಲ್ಲ ಆಗ್ತೀನಿ ಅಕೌಂಟ್ ಅಲ್ಲಿ ಬೆಳಗ್ಗೆ 5 ರೂಪಾಯಿ ಇಟ್ಕೊಂಡು ಬಿಲಿಯನಿಯರ್ ಅಂತ 1 ವರ್ಷದಲ್ಲಿ ಆಗ್ತೀನಿ ಅಂತಾನಲ್ಲ. ಒಂದು ವರ್ಷದಲ್ಲಪ್ಪ ನೋಡು, ಇದ್ರಲ್ಲೆಲ್ಲ ಏನು ಇವಾಗಲೇ ಮಾಡಕ್ಕೆ ಇಟ್ಸ್ ಅಬೌಟ್ 2026 ರಿಲೇಟೆಡ್. ಆಯ್ತು, ಆದ್ರೂ ಆಗ್ಬಿಡ್ತಿ ಬಿಡು ಲಕ್ಕು. ಯಾರಿಗ್ ಗೊತ್ತು, ಕಷ್ಟಪಡ್ತೀನಿ. ಆದ್ರೆ ಆಗೋಣ. ನಿಂದಷ್ಟು ಪಾಸಿಟಿವ್. ಓಕೆ ಗೈಸ್, ಸೊ ಇಷ್ಟೇ. ನೀವು ಇದನ್ನ ನೋಡಿ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿ. ಐ ಹೋಪ್ ಇದರಿಂದ ಒಂದು 3-4 ಜನ, ಇಷ್ಟು ಜನ ನೋಡಿದ್ರೆ 3-4 ಜನ ಆದ್ರೂ ಟ್ರೈ ಮಾಡಿ ಅವ್ರ ಲೈಫು ಚೇಂಜ್ ಆಗಲಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ. ಇವಾಗ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಈಗ ಒಬ್ಬೊಬ್ರದ್ದು ವಿಷನ್ ಬೋರ್ಡ್ದು ಶಾರ್ಟ್ಸ್ ನೋಡ್ಕೊಂಡ್ ಬನ್ನಿ, ಹಂಗೆ ವ್ಲಾಗ್ ಎಂಡ್ ಮಾಡೋಣ. ಬಾಯ್. ಕೈಯಲ್ಲಿ ಹಂಗೆ ಬಿಟ್ಬಿಟ್ಟಿದ್ದೀನಿ ನಂದು. ಇದು ನನ್ನ ಒಂದು ಅಪ್ಲೋಡ್ ಮಾಡಿರೋ ಇಮೇಜೇ, ಬಟ್ ಇದಕ್ಕೆ ಇನ್ನೊಂದು ಚೂರು ದಪ್ಪ ಆಗಿರೋ ಥರ. ನೋಡಿ ಎಲ್ಲ AI ಜನರೇಟ್ ಮಾಡಿರೋ ನನ್ನ ಫೇಸ್ ಥರನೇ ಕಾಣುತ್ತೆ ಸ್ವಲ್ಪ. ನೋಡಿ ಬಾಕ್ಸಿಂಗ್ ನನ್ನ ಥರನೇ. ಇದೆಲ್ಲ ನಮ್ಮ ಥರ ಎಲ್ಲ ಬಿಡಿ. ಸ್ವಲ್ಪ ನೋಡಿ, ನಾನೇ ಕಾರ್ ಡೆಲಿವರಿ ತೊಗೊಳ್ತಿರೋ ಥರ. ನೋಡಿ ನಾನೇ ಇಲ್ಲಿ ಜನರ ಮುಂದೆ ನಿಂತಿರೋ ಥರ. ನಾನೇ ಪಾರ್ಚ್ ಒಳಗೆ ಸಾಯಿ ಜೊತೆ ಕೂತಿರೋ ಥರ. ಇಲ್ಲಿ ನೋಡಿ ನಾನು ಬಿಲ್ ಪೇ ಮಾಡ್ತಿರೋ ಥರ. ಸೇಮ್ ನಾನೇ. ಕಾರ್ ಒಳಗೆ ನಾನೇ. ಇಲ್ಲಿ ನೋಡಿ ಆಫೀಸ್ ಒಳಗೂ ನಾನೇ, ಆ ಕಾರಲ್ಲೂ ನಾನೇ,
ಈ ಮನೆ ಮುಂದೆನೂ ನಾನೇ, ಇಲ್ಲಿ ಪೂಜಾರಿ ಅಂಕಲ್ ಮುಂದೆ ನಾನೇ, ಇಲ್ಲಿ ನೋಡಿ ಇಲ್ಲಿ ಪ್ರೈವೇಟ್ ಜೆಟ್ಟಲ್ಲೂ ನಾನೇ, ಹಾಡು ಆಡ್ತಿರೋದು ನಾನೇ, ಅವಾರ್ಡ್ ಇಸ್ಕೊತಿರೋದು ನಾನೇ. ಸೊ ರಿಯಲ್ ಫೇಸ್ ಹಾಕಿದ್ದೀನಿ ನಾನು ನನ್ನ ವಿಷನ್ ಬೋರ್ಡಲ್ಲಿ, ರಿಯಲ್ ನಾನೇ ಇಸ್ಕೊತಾ ಇರೋದು. ಇವ್ರ ಥರ ಫಾರಿನರ್ಸ್ನ ಹಾಕಿಲ್ಲ. ನೋಡಿ ಇವರೆಲ್ಲ ಫಾರಿನರ್ಸ್, ಇವ್ರದ್ದು ನೋಡಿ ಫಾರಿನರ್ ಸೈಕಲ್ ಓಡಿಸ್ತಾ ಇರೋದು, ಬೈಕ್ ಒಂದು ಮಾತ್ರ ಅವ್ರು ಓಡಿಸ್ತಾ ಇರೋದು. ಇದು ನಾನು ಬಿಸ್ನೆಸ್ ನೋಡಿ, ಇದನ್ನು ಇದೆಲ್ಲ ನನ್ನ ನೋಡಿ ಸ್ಟಾರ್ಟ್ ಮಾಡಿದ್ವಿ. ಏಯ್ ನಿಜ ಹೇಳು, ಇದು ಮುಂಚೆನೆ ಇತ್ತು. ಇದು ನೀನ್ ಮಾಡ್ತಿರೋ ಚೂಟ್, ಅದು ರಿಯಲ್ ಅದು. ಇಲ್ಲ, ಬಟ್ಟೆ ಬೇರೆದದು. ಹೌದಾ? ಬಟ್ ಯಾ ಚೆನ್ನಾಗಿತ್ತು, ಮಜಾ ಆಯ್ತು ಗೈಸ್. ಹಿಂಗ್ ದಿನ ಬೆಳಗ್ಗೆ ಎದ್ದು ಈಗ ಇದನ್ನ ನೋಡೋದು ನೋಡಿ ಮೋಟಿವೇಟ್ ಆಗೋದು.